ಪಾರ್ಟಿ ದುಡ್ಡಲ್ಲ, ಅವ್ರು ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ, ಅವರು ಭಿಕ್ಷೆ ಬೇಡಿ ಕೊಡ್ಲಿ, ಕಾಂಗ್ರೆಸ್ ಅವ್ರು ತಗೊಂಡೋಗಿ ಭಿಕ್ಷೆ ಬೇಡಲಿ, ಹೋಗಿ ರೋಡಲ್ಲಿ ಭಿಕ್ಷೆ ಬೇಡಲಿ ತಗೊಂಡೋಗಿ. ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ, ಕಾಂಗ್ರೆಸ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡಿ ಕೊಡ್ಲಿ. ಏನು ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಗ್ಯಾರಂಟಿ, ಇದು ಸ್ಟೇಟ್ ಚೆಕ್ಕರ್ ಅಮೌಂಟ್, GST ಟ್ಯಾಕ್ಸ್ ಸೆಂಟರ್ ದುಡ್ಡಿನಲ್ಲಿ ಅವ್ರಿಗೆ ಕೊಡ್ತಾ ಇದ್ದಾರೆ. 40,000 ಸಂಬಳ, ತಾಲೂಕ್ ಮಟ್ಟದಲ್ಲಿ 25,000 ಸಂಬಳ ಕೊಡ್ತೀವಿ. ಸ್ಟೇಟ್ ಚೆಕ್ಕರ್ ಅಮೌಂಟ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚಿಕೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಇವತ್ತು 2.5 ಲಕ್ಷ ಪೋಸ್ಟ್ ಖಾಲಿ ಇವೆ, ಅದನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಟ್ಬಿಡ್ಬೋದಲ್ಲ ಅಧ್ಯಕ್ಷ? ಇಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಪ್ರಶ್ನೆ, ನಿಮ್ಮ ಗ್ಯಾರಂಟಿ ಸ್ಕೀಮನ್ನು ಜಾರಿ ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ, ಅದಕ್ಕೆ ನಮ್ಮ ಯಾರ ಅಭ್ಯಂತರವಿಲ್ಲ. ಅದು ಇಂಪ್ಲಿಮೆಂಟೇಷನ್ ಯಾರು ಮಾಡ್ತಾ ಇದ್ದಾರೆ? ಇಂಪ್ಲಿಮೆಂಟೇಷನ್ಗೆ ನೀವು ಕಾಂಗ್ರೆಸ್ ಕಾರ್ಯಕರ್ತನ ಅಪಾಯಿಂಟ್ ಮಾಡೋದಾದ್ರೆ ಏನ್ ಅರ್ಥ? ಅಲ್ಲಿ ಶಾಸಕರಿಲ್ವಾ, ಅಧಿಕಾರಿಗಳಿಲ್ವಾ? ಪ್ರಶ್ನೆ ಕೇಳಿ. ಅದೇ ಪ್ರಶ್ನೆ ಏನರ್ಥ ಗಮನ ಇದೆ ಗ್ಯಾರಂಟಿ ಬಗ್ಗೆ. ಏನದು, ಅದು ಉತ್ತಮವಾದ ಕೆಲಸವಾ ಅಥವಾ ಅಲ್ಲವಾ ಏನಂತ ಹೇಳಿ. ಅವ್ರ ಪ್ರಶ್ನೆ ಏನು ಅಂದ್ರೆ, ಅಧಿಕಾರಿ ವರ್ಗ ಅಸಮರ್ಥರಾಗಿದ್ದಾರೆ, ಅಧಿಕಾರಿಗಳ ಕೈಯಲ್ಲಿ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಆಗ್ತಿಲ್ಲ, ಹಂಗಾಗಿ ಕಾಂಗ್ರೆಸ್ ಸದಸ್ಯರು ಆಗ್ತಿದ್ದಾರೆ ಎನ್ನುವಂಥದ್ದು ಅರ್ಥ. ಈಗ ಅವ್ರು ಸಮರ್ಥರಾಗಿದ್ದಾರೆ, ಈ ಪ್ರಶ್ನೆ ಇರ್ತಿರ್ಲಿಲ್ಲ. ಸಮರ್ಥರಿದ್ದಾರೆ ಕೃಷ್ಣ ಮಾತಾಡ್ಲಿಕ್ಕೆ. ಚವನ್ ಕುತ್ಕೊಳ್ಳಿ, ಮಾತಾಡ್ಲಿಕ್ಕೆ ಪ್ರಶ್ನೆ ಇದು. ಅಧ್ಯಕ್ಷೆ ತಮ್ಮ ಗಮನ ಕೇಳಿ, ಅಲ್ಲೇದ ತಪ್ಪು ತಿಳ್ಕೊಬೇಡಿ. ಏನು ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಗ್ಯಾರಂಟಿ, ಇದು ಸ್ಟೇಟ್ ಚೆಕ್ಕರ್ ಅಮೌಂಟ್, GST ಟ್ಯಾಕ್ಸ್ ಸೆಂಟರ್ ದುಡ್ಡಿನಲ್ಲಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಅದು ಇಂಪ್ಲಿಮೆಂಟೇಷನ್ ಯಾರು ಮಾಡಬೇಕು? ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು ಅಥವಾ ಸ್ಥಳೀಯ ಶಾಸಕರ ಅಧ್ಯಕ್ಷರು ಇಂಪ್ಲಿಮೆಂಟೇಷನ್ ಮಾಡಬೇಕು. ಇವತ್ತು ಏನಾಗಿದೆ, ಕಾಂಗ್ರೆಸ್ ಕಾರ್ಯಕರ್ತನ ಅಪಾಯಿಂಟ್ ಮಾಡಿದ್ದಾರೆ. ಅಲ್ಲ, 40,000 ಸಂಬಳ, ತಾಲೂಕ್ ಮಟ್ಟದಲ್ಲಿ 25,000 ಸಂಬಳ ಕೊಡ್ತೀವಿ. ಇದು ಉಪಾಧ್ಯಕ್ಷರಿಗತ್ತು ಸಿಟ್ಟಿಂಗ್ಗೆ 200 ರೂಪಾಯಿನ ಕೊಡ್ತಾ ಇದ್ದೀರಿ. ಇದು ನನ್ನ ಅನಿಸಿಕೆ ಅಷ್ಟೇ, ಸ್ಟೇಟ್ ಚೆಕ್ಕರ್ ಅಮೌಂಟ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚಿಕೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಅದು ನಮ್ಮ ಪ್ರಶ್ನೆ. ಈ ರಾಷ್ಟ್ರದಲ್ಲಿ ಬೇಜಾನ್ ಕಾರ್ಯಕ್ರಮ ತಂದವ್ರೆ, ಬಿಜೆಪಿ ತಂದವ್ರೆ, ದಳದವ್ರು ತಂದಿವಿ, ಕಾಂಗ್ರೆಸ್ ಅವ್ರು ತಂದಿದ್ದೀವಿ. ಆದ್ರೆ ಇಲ್ಲಿನವರೆಗೂ ಯಾರು ಸಹ ಆ ಪಕ್ಷದ ಕಾರ್ಯಕರ್ತರು ಅಪಾಯಿಂಟ್ ಮಾಡಿಲ್ಲ. ಮತ್ತೆ 1 ಗಂಟೆ ಭಾಷಣ ಮಾಡಿದ್ದಾರೆ ಸನ್ಮಾನ್ ಅಶೋಕ್ ಅವರು KPSC ಬಗ್ಗೆ, ಅದು ಸೆಟಲ್ ಮಾಡಬೇಕು ಹೇಳಿದ್ರೆ. ಇವತ್ತು ಏನಾಗಿದೆ, ನೀವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡೋದು ತಪ್ಪು. ಹಿಂದೆ ಹರಿಯಾಣದಲ್ಲಿ ಚೌತಾಲ ಅಂತ ಒಬ್ಬ ಮುಖ್ಯಮಂತ್ರಿ ಇದ್ದಿರು ಅಧ್ಯಕ್ಷರೇ, ಓಂ ಪ್ರಕಾಶ್ ಚೌತಾಲ, ಅವರು ಪಾಪ ಹೀಗೆ ಈಡಾಗಿ ಮಾಡಿ ಪ್ರಶ್ನೆ ಕೇಳಿ ಕೃಷ್ಣ ಭಾಷಣ ಮಾಡಿ ಆಗ್ತದ ಚೌಟಾಲ ಅವನು ನಾವೆಂತ ಮಾಡಿದ ನಾವು ನಮ್ಮ ಸಮಸ್ಯೆಯಲ್ಲಿ ಮಿನಿಸ್ಟರ್ ಉತ್ತರ ಕೊಡ್ಲಿ, ಉತ್ತರ ಕೊಟ್ಟರೆ ಮತ್ತೆ ನೀವೇನು ಕ್ಲಾಪಿಗೆ ಇದ್ದರೆ ಕೇಳಿ. ಉತ್ತರ ಕೊಟ್ಟಿದ್ದಾರೆ, ಉತ್ತರ ಹೇಳಿದ್ದಾರೆ ಅವರು ಆಲ್ರೆಡಿ. ಉತ್ತರ ಕೊಟ್ಟಿದ್ದಾರೆ, ಉತ್ತರಕ್ಕೆ ರಿಪ್ಲೈ ಹೇಳಿದ್ದಾರೆ. ನಾವು ಏನ್ ಹೇಳಕ್ ಬಯಸ್ತೀವಿ, ಇದು ಕಾನೂನು ಬಾಹಿರ ಆಯ್ತು. ಹಾಗಾಗಿ ಇವತ್ತು ಸಂಬಳನ ಇವತ್ತು 2.5 ಲಕ್ಷ ಪೋಸ್ಟ್ ಖಾಲಿ ಇವೆ, ಅದನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಟ್ಬಿಡ್ಬೋದಲ್ಲ ಅಧ್ಯಕ್ಷ? KPSC ಯಾಕೆ ಮಾಡಿಕೊಂಡಿದ್ದೀರಿ? ರಿಕ್ರೂಟ್ಮೆಂಟ್ ರೂಟ್ ಹಾಕಿ ಮಾಡ್ಕೊಂಡಿದ್ದೀರಿ? ವಾಟ್ ಇಸ್ ದಿ KCSR ಅಂದ್ರೆ ಏನು? ಸರ್ಕಾರ ಮಾಡಿರೋ ಕಾನೂನು, ಅದನ್ನ ನೀವು ಗಾಳಿ ತೂರಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸ್ಟೇಟ್ ಎಕ್ಸ್ಚೇಂಜ್ ಅಲ್ಲಿ ನೀವು ಸ್ಯಾಲರಿ ಕೊಡ್ತೀರಾದ್ರೆ ವಾಟ್ ಯು ಮೀನ್? ಉತ್ತರ ಕೊಡ್ಲಿ, ಅಲ್ಲ ಉತ್ತರ ಕೊಡ್ಲಿ ಸಭಾಧ್ಯಕ್ಷರೇ. ಗಂಭೀರವಾದಂತ ವಿಷಯ ನಮ್ಮ ತಾಲೂಕಿನಲ್ಲಿ ಯಾರ್ಯಾರು ಮಾಡಿ ಸಭಾಧ್ಯಕ್ಷರೇ, ಉತ್ತರ ಬರುವ ಮುಂಚೆ ಉತ್ತರ ಬರಲಿ. ಇಲ್ಲ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಇದ್ದಾರೆ, ಅವರಿಗೆ 40,000 ಸಂಬಳ ಯಾಕೆ ಮಾತಾಡ್ತೀವಿ ಸರ್? ನಾವು ಅಧ್ಯಕ್ಷ ನಾಮಿನೇಟ್ ಮಾಡಿ ಬೇರೆ ಮಾಡ್ತಾ ಇದ್ದೀವಿ. ಈಗ 1 ನಿಮಿಷ ನಾಮಿನೇಟ್ ಅವಕಾಶ ಇದೆಯಾ ಸರ್? ಅಧ್ಯಕ್ಷ ಆಶ್ರಯ ಯೋಜನೆ ಸಮಿತಿಯವರಿಗೆ ಸಂಬಳ ಇಲ್ಲ, ಇದಕ್ಕೆ ಮಾತ್ರ ಸಂಬಳ ಇದೆ ಅಂದ್ರೆ ಕಾಂಗ್ರೆಸ್ ಸಂಬಳ ಕೊಡ್ಲಿಕ್ಕೆ ಸರ್ ಬಜೆಟ್ ಪಾಸ್ ಸಂಬಳ ನಾಮಿನೇಟ್ ಮಾಡಿದಿರಿ ಅವ್ರಿಗೆ. ಸಭಾಧ್ಯಕ್ಷರೇ
ಆಯ್ತು, ಉತ್ತರ ಕೊಡಿ. ಕೊಡುವ ಆಯ್ತು. ಆಯ್ತು, ಈಗ ₹1 ಸಂಬಳ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀರಿ. ಇವರಿಗೆ ದೊಡ್ಡ ಪ್ರಮಾಣದಲ್ಲಿ ಸಂಬಳ ಕೊಡ್ತಾ ಇದೀರಿ ಅಂದ್ರೆ ಏನ್ ಅರ್ಥ? ಉತ್ತರ ಬರ್ಲಿ ಕೂತ್ಕೊಳ್ಳಿ. ಈಗ ಆಯ್ತು, ಕೂತ್ಕೊಳ್ಳಿ, ಉತ್ತರ ಬರ್ಲಿ. ಇವ್ರೆ ಮತ್ತೆ ಎಲ್ಲ ಬಿಡಿದ್ರೆ ನೀವು ಎಲ್ಲ ಯೋಜನೆಗಳು ಆನ್ಲೈನ್ ಅಲ್ಲೇ ಹೋಗ್ತಾ ಇರೋದು, ಆನ್ಲೈನ್ ಅಲ್ಲಿ ಹೋಗ್ತಾ ಇರೋದು. ಪೌರುಷ ಇದೆ ಇದರಲ್ಲಿ. ಆಯ್ತು, ಉತ್ತರ ಬರ್ಲಿ. ಉತ್ತರ ಬರ್ಲಿ. ಅವಕಾಶ ಇದೆಯಾ? ಶಾಸಕರಿಗೆ ಕೆಲಸ ಅಲ್ಲಿ ನೀವೆಲ್ಲ ಮಾತಾಡಿದ ಆಗ್ತದ? ಎಲ್ಲರೂ ಮಾತಾಡಿ ಆಗ್ತದೆ. ಪ್ರಶ್ನೆ ಕೇಳಿದ್ದಾರೆ, ಸರ್ಕಾರ ಉತ್ತರ ಕೊಡ್ಲಿ. ಮತ್ತೆ ನಿಮ್ಗೆ ಯಾರಿಗಾದ್ರು ಇದ್ರೆ ನಿಮ್ಮ ಪರವಾಗಿ ಪ್ರತಿಮಾ ನಾಯಕ ಪ್ರಶ್ನೆ ಕ್ಲಾರಿಫಿಕೇಶನ್ ಹೇಳಿ. ಆಯ್ತು, ಪುರುಷಾರ್ಥಕ್ಕೋಸ್ಕರ ಸಂಬಳ ಕೊಡ್ತಾ ಇದ್ದಾರೆ ಸರ್ಕಾರ. ಉತ್ತರ ಬರಲಿ. ಸುರೇಶ್ ಅವರ ಉತ್ತರ ಬರಲಿ. ರಾಜ್ಯವನ್ನು ಇವತ್ತು ಬೇಕಂತ ಹೇಳಿ ಈ ಉತ್ತರ ಬರಲಿ. ಹೊಡಿತಾ ಇದೆ. ಕೇಳಿ ಮಾತಾಡಿ. ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಳ ಉತ್ತರ ಕೊಡ್ಬೇಕಲ್ಲ. ಉತ್ತರ ಬರಲಿ. ಸಂಪ್ರದಾಯ ಹಾಕ್ತಾ ಇದ್ದ ಸರ್ಕಾರ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಬರಲಿ. ಈಗ ಉತ್ತರ ಬರಲಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಕಾಂಗ್ರೆಸ್ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷರಾದ್ಮೇಲೆ ಸರ್ಕಾರಕ್ಕೂ ಕಾಂಗ್ರೆಸ್ ಪಾರ್ಟಿಗೂ ವ್ಯತ್ಯಾಸನೇ ಇಲ್ಲ. ಇಲ್ಲೊಂದು ದುಡ್ಡೆಲ್ಲ ಅಲ್ಲಿಗೆ ತಗೊಂಡು ಹೋಗ್ತಾರೆ. 187 ಕೋಟಿ ತಗೊಂಡು ಕಾಂಗ್ರೆಸ್ ಅವರು ಹಂಚಿದ್ರು, ಬಳ್ಳಾರಿಯಲ್ಲಿ ಹಂಚಿದ್ರು. ಇಲ್ಲಿ ಸರ್ಕಾರ ಒಂದು ರೀತಿ ನೋಡಿ, ಅಂಗನವಾಡಿಯವರಿಗೆ ಹಣ ಕೊಡಕ್ ದುಡ್ಡಿಲ್ಲ. ಅಲ್ಲ, ಅದರದೇ ಪ್ರಶ್ನೆ. ಇವ್ರಿಗೆ ಹೆಂಗ್ ದುಡ್ಡು ಕೊಡ್ತಾರೆ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ಲೆಕ್ಕದಲ್ಲಿ ನೀವು ನಮ್ಮ ಈ ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಮೈಕ್ರೋ ಫೈನಾನ್ಸ್ ದುಡ್ಡು ಕಟ್ಟಿಲ್ಲ ಅಂದ್ರೆ ಬೀಗ ಹಾಕ್ತಾರಲ್ಲ, ಇಲ್ಲಿ ಕಾಂಗ್ರೆಸ್ ಅಲ್ಲಿ ಯಥೇಚ್ಛವಾಗಿ ದುಡ್ಡು ತಗೊಂಡೋಗಿ ಕೊಡ್ತಿರಲ್ಲ. ನಮ್ ದುಡ್ಡು ಅದು, ಕಾಂಗ್ರೆಸ್ ಪಾರ್ಟಿ ದುಡ್ಡಲ್ಲ. ಅವ್ರು ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ, ಅವರು ಭಿಕ್ಷೆ ಬೇಡಿ ಕೊಡ್ಲಿ. ಕಾಂಗ್ರೆಸ್ ಅವ್ರು ತಗೊಂಡೋಗಿ ಭಿಕ್ಷೆ ಬೇಡ್ಲಿ, ಹೋಗಿ ರೋಡ್ಗಳಲ್ಲಿ ಭಿಕ್ಷೆ ಬೇಡ್ಲಿ ತಗೊಂಡೋಗಿ. ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ, ಕಾಂಗ್ರೆಸ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡ ಕೊಡ್ಲಿ. ನಮ್ಮ ಹಣ ತಗೊಂಡೋಗಿ, ನಾವು ಟ್ಯಾಕ್ಸ್ ಪೇಯರ್ಸ್, ವಿ ಆರ್ ದ ಟ್ಯಾಕ್ಸ್ ಪೇಯರ್ಸ್. ನಮ್ಮ ಹಣ ತಗೊಂಡೋಗಿ ಇವ್ರಿಗೆ ಯಾವ ಆಧಾರದ ಮೇಲೆ ನೇಮಕಾತಿ ಮಾಡ್ತೀರಾ? ಒಂದ್ ನೇಮಕಾತಿ ಮಾಡ್ಬೇಕಾದ್ರೆ ಸರ್ಕಾರದ ಆದೇಶಗಳು ಬೇಕಲ್ಲ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬೇಕು. ಅವನು ಈ ವಿದ್ಯಾರ್ಥಿತೆ ಎಷ್ಟಿದೆ? ಅವನೇನು SSLC ಓದಿದಾನ, ಡಾಕ್ಟರೇಟ್ ಮಾಡಿದಾನ, ಪ್ರೊಫೆಸರ್ ಏನು? ಅವನಿಗೆ ಕ್ಯಾಬಿನೆಟ್, ಅವನಿಗೆ ಕಾರು, ಅವನಿಗೆ ಬಂಗ್ಲೆ, ಅವನಿಗೆ ದೊಡ್ಡ ದೊಡ್ಡ ಆಫೀಸ್ ಡೆಕೋರೇಷನ್. ಯಾರ್ದಣ? ಉತ್ತರ ಕೊಡ್ತಾರಲ್ಲ, ಹೇಳ್ತಾರೆ ಅವರು. ಲೂಟಿ ಇವ್ರಿಗೆ ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಕೊಂಡ್ಲಿ ಇಂಪ್ಲಿಮೆಂಟೇಷನ್ ಮಾಡಕ್ಕೆ. ಆಯ್ತು, ಉತ್ತರ ಕೊಡದೆ ಕೂತ್ಕೊಳ್ಳಿ. ಪ್ರತಿಪಕ್ಷನಾಗಿ ಮಾತಾಡ್ತಾರೆ, ಯಾಕೆ ಮಾತಾಡ್ತೀರಿ? ಹಾಗಾದ್ರೆ ಕೊಡಿ. ಅವ್ರು ಹೇಳಿದ್ದ ಸರ್ಕಾರ ಉತ್ತರ ಕೊಡ್ತೀರಾ?